ನಮಸ್ಕಾರ. ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಓದಿದ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೇಗೂರು ನಿರ್ದೇಶಕ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮೆಲ್ಲರಿಗೂ ಗೊತ್ತಿರಬೇಕು, ಈ ಸುಮಾರು 2 ದಿನ ಹಿಂದೆ ಏನಪ್ಪಾ ಅಂತಂದ್ರ ಈ ಒಂದು ಒಳ ಮೀಸಲಾತಿಯಿಂದ ಬರಗಾಲ ಬಿದ್ದ ಸಂದರ್ಭದಲ್ಲಿ, ಬರಗಾಲ ಹೆಂಗ್ ಬಿದ್ದಿತ್ತು ಆ ತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಬರಗಾಲ ಇತ್ತು. ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಈ ಕರ್ನಾಟಕ ಪರೀಕ್ಷೆಯ ಪ್ರಾಧಿಕಾರದ ಏನ್ ಮಾಡಿದ್ರಪ್ಪ ಅಂದ್ರ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಅದಪ್ಪ ಅಂದ್ರೆ ಎಸ್ಡಿಎ ಮತ್ತು ಎಫ್ಡಿಎ ಮತ್ತು ಎಸ್ಡಿಎ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಈ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಮಗೆ ಫೋನ್ ಹಚ್ಚಿ, ಸರ್ ನೋಟಿಫಿಕೇಶನ್ ಆಗಿಲ್ಲ ಏನ್ ಮಾಡೋಣ, ನೋಟಿಫಿಕೇಶನ್ ಆಗಿಲ್ಲ ಏನ್ ಮಾಡೋಣ ಅಂತ ಹೇಳಿದ್ರಿ. ಸೊ ಇದಕ್ಕೆಲ್ಲ ರೆಡಿಯಾಗಿ ಸುಮಾರು ನೋಡಿ 384, 387, 321 ಟೋಟಲ್ 708 ಪೋಸ್ಟ್ಗಳು. ಎಷ್ಟು? 708 ಪೋಸ್ಟ್ಗಳು ನೋಟಿಫಿಕೇಶನ್ ಮಾಡಿದ್ದಾರೆ. 708 ಪೋಸ್ಟ್ಗಳು ಇದು ಮಾಡಿದ್ರೆ ಕೆಇದವರು. ಮುಂದಿನ ದಿನಮಾನದಲ್ಲಿ ಕೆಎಸ್ ಕೂಡ, ಕೆಪಿಎಸ್ಸಿ ಅವರು ಕೂಡ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಒಂದು ಸಾರಿ ಎಕ್ಸಾಮ್ ಗೆ ರೆಡಿ ಆಗ್ಬಿಟ್ರೆ ಎಲ್ಲ ಎಕ್ಸಾಮ್ ರೆಡಿ ಆಗ್ಬೋದು. ಹಾಗಾಗಿ ಸೊ ನೋಡಿ ಎಷ್ಟು 8 ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ಎಷ್ಟು ಇಲಾಖೆಯಲ್ಲಿ? 8 ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ಅವು ಯಾವ್ಯಾವ 8 ಇಲಾಖೆ ಅಂದ್ರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕದ ಸೋಪ್ ಇರ್ತಾವಲ್ಲ, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಗಳು ಇದಾವಲ್ಲ, ಅದರಲ್ಲಿ ಕರೆದಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ಸೋಪ್ ಯೂನಿವರ್ಸಿಟಿಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕರೆದಿದ್ದಾರೆ. ಆಮೇಲೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಕರೆದಿದ್ದಾರೆ. ಕೃಷಿ ಮಾರುಕಟ್ಟೆಯಲ್ಲಿ ಕರೆದಿದ್ದಾರೆ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕರೆದಿದ್ದಾರೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕರೆದಿದ್ದಾರೆ. ಸೊ ಹಾಗಾಗಿ ಪದವಿ ಪೂರ್ವ ಇವು ನೋಡಿ, ಪಿಯುಸಿ ಆಗಿದೆ, ಡಿಗ್ರಿ ಆಗಿದೆ, ಬಿಎಸ್ಸಿ, ಎಂಎಸ್ಸಿ, ಎಂಕಾಂ ಮಾಡಿದವರು, ಆಮೇಲೆ ಆರ್ಟ್ಸ್ ಮಾಡಿದವರು, ಬಿಎ ಮಾಡಿದವರು, ಸೊ ಏನೇನು ಡಿಪ್ಲೊಮಾ ಮಾಡಿದವರು, ಏನೇನು ಕ್ವಾಲಿಫಿಕೇಶನ್ ಅಂತ ಈ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ನಿನ್ನೆ ಮೊನ್ನೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅವ್ರ ವೆಬ್ಸೈಟ್ ಅಲ್ಲಿ ಎಲ್ಲ PDF ಇದೆ, ಅದು ಓಪನ್ ಮಾಡ್ಕೊಂಡು ಒಂದ್ಸಲ ನೋಡ್ಕೊಳ್ಳಿ. ಆಲ್ರೆಡಿ ಏನಪ್ಪಾ ಅಂದ್ರ ಆನ್ಲೈನ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ಗೆ ಏನಾಗಿದೆ ರೀ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇವತ್ತು ಸ್ಟಾರ್ಟ್ ಆಗಿದ್ದು 9/10/2025 ಸ್ಟಾರ್ಟ್ ಆಗಿದ್ದು. ಸೊ ನವೆಂಬರ್ 1ನೇ ತಾರೀಕು 2025 ವರೆಗೂ ಸಂಪೂರ್ಣವಾಗಿ ಏನಾಗುತ್ತಾ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಇದೆ. ಅಪ್ಲಿಕೇಶನ್ ಹಾಕಿದ ನಂತರ ನೀವೇನ್ ಮಾಡ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆ ನೋಡ್ಬೇಕು. ಒಂದು ಸಾರಿ ಅಪ್ಲಿಕೇಶನ್ ಹಾಕಿದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಷ್ಟು ಪೇಪರ್ ಇರ್ತೈತಿ, ಫಸ್ಟ್ ಪೇಪರ್ ಏನ್ ಇರ್ತೈತಿ, ಸೆಕೆಂಡ್ ಪೇಪರ್ ಇರ್ತೈತಿ, ಏನೇನ್ ನಡೀತೈತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದಾ? ಹಾಗಾಗಿ ಈ ಸಾರಿ ಕೆಎದವರು ಒಂದು ರೂಲ್ಸ್ ಮಾಡಿದ್ದಾರೆ. ಏನ್ ರೂಲ್ಸ್ ಅಂದ್ರೆ OMR ನಲ್ಲಿ 4 ವೃತ್ತಗಳು ಇರ್ತದೆ. ಎಷ್ಟು ಇರ್ತದ್ರಿ? 4 ವೃತ್ತಗಳು ಇರ್ತದೆ. ಇವೇನ್ ಮಾಡ್ಯಾರ, 5 ವೃತ್ತಗಳು ಮಾಡಿದ್ದಾರೆ. ಸೊ ಮೊದಲ 4 ವೃತ್ತ ಇರ್ತದೆ, 5 ಅಂದ್ರೆ ಒಂದು ಸರಿಯಾದ ಉತ್ತರವನ್ನು ಸೇವ್ ಮಾಡಲು ಸಂಬಂಧಿಸಿದ ಅಭ್ಯರ್ಥಿಗಳು ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದ್ದರೆ ಕಡ್ಡಾಯವಾಗಿ 5ನೇ ಕೊಡಬೇಕು. ಈಗ ನಮಗ 4ರಲ್ಲಿ ಗೊತ್ತಿದ್ದರೂ ನಾವು ಆನ್ಸರ್ ಮಾಡಬಹುದು. ನಮಗೆ ಯಾವುದು ಗೊತ್ತಿಲ್ಲ ಅದು ಕೂಡ ನಮ್ಗೆ ಗೊತ್ತಿಲ್ಲ ಅಂತ 5ಕ್ಕೆ ಬರೀಬೇಕು. ಹಾಗಾಗಿ ತುಂಬಾ ಹೊಸದು ಇದು ಕ್ವಶನ್ ಪೇಪರ್. ಇದೇ ಕ್ವಶನ್ ಪೇಪರ್ ಇದೇ OMR ಆಲ್ರೆಡಿ 402 ಕೂಡ ಮಾಡಿದ್ರು. 402 ಕೂಡ ಎಕ್ಸಾಮ್ ಅಲ್ಲಿ ಇದೇ ಪ್ಯಾಟರ್ನ್ ಇತ್ತು. ಇದು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೇದು. ಆಮೇಲೆ ಏನಪ್ಪಾ ಅಂದ್ರೆ ಋಣಾತ್ಮಕ ಮೌಲ್ಯಮಾಪನ ಇದ್ದು ಪ್ರತಿ ತಪ್ಪು ಉತ್ತರಕ್ಕೆ 4/1 ಏನಾಗುತ್ತೆ ಕಡಿತಾ ಆಗುತ್ತೆ. 4 ತಪ್ಪಾದ್ರೆ 1 ಮಾರ್ಕ್ಸ್ ಹೋಗ್ತಾ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಪರೀಕ್ಷಾ ವೇಳಾಪಟ್ಟಿ ಪ್ರಾಧಿಕಾರ ವೆಬ್ಸೈಟ್ ಅಲ್ಲಿ ಯಾವಾಗ ಪರೀಕ್ಷೆ ಆಗುತ್ತೆ ಅವಾಗ ಏನಾಗುತ್ತೆ ತಮ್ಮ ವೆಬ್ಸೈಟ್ ಅಲ್ಲಿ ಕೆಇ ವೆಬ್ಸೈಟ್ ಅಲ್ಲಿ ಪ್ರಕಟಣೆ ಮಾಡ್ತಾರೆ. ಅದನ್ನು ಕೂಡ ನೋಡ್ಕೊಳ್ಳಿ. ಪರೀಕ್ಷಾ ಪಠ್ಯಕ್ರಮದಲ್ಲಿ ಏನಂತಪ್ಪ ಅಂದ್ರ ನಿಮ್ಗೆ ಗೊತ್ತಿಲ್ಲ 2 ಪೇಪರ್ ಇರುತ್ತೆ. ಸೊ ಒಂದು ಯಾವ್ದ್ರಿ, ಒಂದು GS ಪೇಪರ್, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್. ಹೌದಾ? ಸೊ GS ಪೇಪರ್ ಅಲ್ಲಿ ಎಲ್ಲ ವಿಷಯ ಸಂಬಂಧಪಟ್ಟಂತೆ ಇರ್ತಾವ. ಹೌದಾ? ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿ, ಸೈನ್ಸ್, ಅಪ್ಲೈಡ್ ಸೈನ್ಸ್, ಕರೆಂಟ್ ಅಫೇರ್ಸ್, ಆಮೇಲೆ ಎಕಾಲಜಿ, ಆಮೇಲೆ ಆರ್ಟ್ ಅಂಡ್ ಕಲ್ಚರ್, ಆಮೇಲೆ ಈ ಜಿಕೆ ಸಂಬಂಧಪಟ್ಟಂತೆ ಎಲ್ಲ ಇರ್ತಾವ GS ಪೇಪರ್ ಅಲ್ಲಿ. ಬಟ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕನ್ನಡ ಗ್ರಾಮರ್ ಇರುತ್ತೆ, ಇಂಗ್ಲಿಷ್ ಗ್ರಾಮರ್ ಇರುತ್ತೆ, ಇನ್ನೊಂದು ಕಂಪ್ಯೂಟರ್ ಇರುತ್ತೆ. ಹಾಗಾಗಿ ಸೊ 100 ಮಾರ್ಕ್ಸ್ 2 ಪೇಪರ್ ಏನಾಗುತ್ತವ್ರಿ. ಸೊ 100 ಮಾರ್ಕ್ಸ್ ಇರ್ತಾವ. ಈ 100 ಮಾರ್ಕ್ಸ್ ನೀವು ಎಷ್ಟು ಮಾರ್ಕ್ಸ್ ತಗೋತಿ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತಾನ್ರಿ, ಲಿಸ್ಟ್ ಬಿಡ್ತಾನೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆದದ್ದು. ಸೊ ನಿಮ್ಗೆ ಗೊತ್ತಿರಲಿ ನೋಡಿ. ಹಾಗಾದ್ರೆ ಇದು ಫಸ್ಟ್ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿದೆ. ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ನೋಟಿಫಿಕೇಶನ್ ಆಗ್ತವೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೌದಾ? ಮುಂದಿನ ದಿನಮಾನಗಳಲ್ಲಿ ಯಾವ್ದಾಗುತ್ತೆ ಅಂದ್ರೆ ನೋಡಿ, PSI. ಹೌದಾ? PSI 600 ಪೋಸ್ಟ್ ಆಗುತ್ತೆ. ಎಷ್ಟಾಗುತ್ತೆ? PSI 600 ಪೋಸ್ಟ್ ಆಗುತ್ತೆ. ಆಮೇಲೆ ESI ಆಗುತ್ತೆ. ಹೌದಾ? ESI ಆಗುತ್ತೆ. ESI ಎಷ್ಟಾಗುತ್ತೆ? 282 ಪ್ಲಸ್ ಆಗುತ್ತೆ. 282 ಪ್ಲಸ್. ಆಮೇಲೆ ಆಬ್ಕಾರಿ ಗಾರ್ಡ್, ESI ಗಾರ್ಡ್. ಹೌದಾ? ಆಬ್ಕಾರಿ ಗಾರ್ಡ್ ಎಷ್ಟಾಗುತ್ತೆ ಅಂದ್ರೆ 982 ಪೋಸ್ಟ್ಗಳು ಇದಾವೆ ಇವನು ಆಬ್ಕಾರಿ ಗಾರ್ಡ್ ಅಲ್ಲಿ. ಅಷ್ಟೇ ಅಲ್ಲ, ಆಮೇಲೆ
ಎಫ್ಡಿಎ ಮತ್ತು ಎಸ್ಡಿಎ ಮತ್ತು ಎಸ್ಡಿಎ ಸೊ 747 ಪೋಸ್ಟ್ ಇರ್ತಂತ ಆಲ್ರೆಡಿ ಕೆಪಿಎಸ್ಸಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಟ್ಯಾಕ್ಸ್ ಕೂಡ ಬಂದಿದೆ. ನೆಕ್ಸ್ಟ್ ಇದು ಬಿಟ್ರೆ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಮೇಲೆ ಇವೆಲ್ಲ ಗೊತ್ತಿರಬೇಕು. ಸೊ ಮತ್ತು ಸುಮಾರು 5,000 ಸಿವಿಲ್ ಪಿಸಿ ಕರೀತಾರೆ. ಆಮೇಲೆ 1,500 ಕೆಎಸ್ಆರ್ಪಿ ಪಿಸಿ, ಸುಮಾರು 2,000 ಡಿಆರ್ಪಿಸಿ. ಸೊ ಇವೆಲ್ಲ ರಿಕ್ರೂಟ್ಮೆಂಟ್ ಗಳು ಕರೀತಾರೆ ಸುಮಾರು ನೋಡಿ. ಮತ್ತು ನಿನ್ನೆ ಬಂದ ನ್ಯೂಸ್ ಪ್ರಕಾರ ಮತ್ತು ವಿಲೇಜ್ ಅಕೌಂಟೆಂಟ್ ಏನಪ್ಪಾ ಅಂದ್ರೆ 1500 ಪೋಸ್ಟ್ ಇದಾವೆ. ಸೊ ಹಾಗಾಗಿ ಇಷ್ಟೆಲ್ಲ ರಿಕ್ರೂಟ್ಮೆಂಟ್ ಗಳು ಬರ್ತಾವ. ಹಾಗಾಗಿ ನೀವೇನ್ ಮಾಡ್ಬೇಕು, ಓದೋರು ಯಾರಿದ್ರೆ ಈಗ ಸ್ಟಾರ್ಟ್ ಮಾಡಿ, ದಯವಿಟ್ಟು ಈಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಏನ್ ಬೇಕು, ಯಾವ್ಯಾವ ಎಕ್ಸಾಮ್ ಏನ್ ಬೇಕು ಸಂಪೂರ್ಣವಾಗಿ ಅಧ್ಯಯನ ಮಾಡಿ. ಸೊ ಆಲ್ರೆಡಿ ನೋಟಿಫಿಕೇಶನ್ ಸ್ಟಾರ್ಟ್ ಆಗಿದೆ, ಸೊ ತಿಳ್ಕೊಳ್ಳಿ. ಸೊ ನಮ್ದೇನಪ್ಪ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ತರಬೇತಿ ಕೊಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಿಮ್ದು ಎಲ್ಲ ನಾವು ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀವಿ. ಸೊ ಹಾಗಾಗಿ ಇದ್ರ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಇದು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀ, ತುಂಬಾ ಈಜಿ ಇರುತ್ತೆ. ಇದ್ರ ಎಕ್ಸಾಮ್ ಕೆಇ ನಡೆಸ್ತಾರೆ. ಸೊ ತುಂಬಾ ಪ್ರಾಮಾಣಿಕವಾಗಿ ನಡೀತಾರೆ ಎಕ್ಸಾಮ್. ಹಾಗಾಗಿ ಇದ್ರ ಸದುಪಯೋಗ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.